ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ವ್ಲಾಗಲ್ಲಿ ಏನಪ್ಪ ಅಂತ ಅಂದರೆ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಲ್ರೆಡಿ ಆಗೋಗಿದೆ ಕ್ಲೀನಿಂಗು, ಅದು ಇದು ರಜಾ ಇದ್ದರೆ ಹಿಂಗೇನೆ ಗೈಸ್. ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಬೇಳೆ ಎಲ್ಲ ಕೂಗಿಸ್ಕೊಂಡಿದ್ದೀನಿ. ಸೊ ಮೂಲಂಗಿ ಹೆಚ್ಕೊಳ್ತಾ ಇದ್ದೀನಿ. ಮೂಲಂಗಿ ಜಾಸ್ತಿ ಇರಲಿಲ್ಲ, ಅಲಸಂದೆ ಕಾಳು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ವೇಸ್ಟ್ ಆಗುತ್ತೆ, ಬೆಂಡಾದರೆ ಯೂಸ್ ಇಲ್ಲ ಅಂತ ಹೇಳಿ ಮೂಲಂಗಿ ಹಾಕಿ ಮಾಡಿಬಿಡೋಣ ಅಂತ ಮಾಡಿದೆ. ಸೊ ಮೂಲಂಗಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಬೇಳೆ ಟೊಮೊಟೊ ಹಾಕಿ ಫಸ್ಟ್ ಕೂಗಿಸ್ಕೊಂಡು ಬಿಡ್ತೀನಿ, ಆಮೇಲೆ ಮೂಲಂಗಿನ ಈರುಳ್ಳಿನ ಹಾಕಿ ಕೂಗಿಸ್ಕೊಳ್ತೀನಿ ಉಪ್ಪು ಹಾಕ್ಬಿಟ್ಟು. ಅದಾದಮೇಲೆ ನಾರ್ಮಲಿ ಒಗ್ಗರಣೆ ಕೊಟ್ಬಿಟ್ಟು ಒಗ್ಗರಣೆಗೆ ಸಾಂಬಾರು ಪುಡಿ ಮತ್ತು ಏನದು ಹುಳಿ ಮತ್ತು ಹಾಕಿನೂ ಕುದಿಸ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಫಸ್ಟ್ ಒಗ್ಗರಣೆಗೆ ಬೇಳೆ ಬಗ್ಗಿಸ್ಬಿಟ್ಟು ಆಮೇಲೆ ಹುಳಿ ಖಾರ ಎಲ್ಲ ಹಾಕ್ಬೋದು, ಎರಡು ಥರನೂ ಮಾಡ್ಬೋದು. ಸೊ ನಾನು ಹುಳಿ ಕುದಿಸ್ಬಿಟ್ಟು ಮಾಡಿದೆ, ಸ್ವಲ್ಪ ಹುಳಿ ಜಾಸ್ತಿ ಆಗಿತ್ತು. ಬಟ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಿತ್ತು, ಅಂದರೆ ಏನಂತಾರೆ ನೀರು ಜಾಸ್ತಿ ಹಾಕಿ ಮಾಡಬೇಕಿತ್ತು. ನಾನು ಗಟ್ಟಿಗೆ ಇರಲಿ ಅಂತ ಮಾಡಿದೆ. ಚಪಾತಿ ಮಾಡೋಣ ಅಂದ್ಕೊಂಡ್ವಿ, ಟೈಮೇ ಸಾಕಾಗಲಿಲ್ಲ. ಆಮೇಲೆ ಕಂಬಿ ಎಲ್ಲ ಫುಲ್ಲು ಧೂಳು ಹಿಡಿದ್ಬಿಟ್ಟಿತ್ತು, ಎಲ್ಲ ಒರೆಸ್ತಾಯಿದ್ದೀನಿ. ಅದು ಒರೆಸೋಕ್ಕೆ 2 ಅವರಿನ ಮೇಲೇ ಬೇಕಾಯಿತು. ಯಾಕಂದರೆ ಪ್ರತಿಯೊಂದು ಒಂದು ಸತಿ ಒದ್ದೆ ಬಟ್ಟೆಲಿ ಒರೆಸ್ಬೇಕು, ಒಂದು ಸತಿ ಒಣಗಿರೋ ಬಟ್ಟೆಲಿ ಒರೆಸ್ಬೇಕು. ನಮ್ಮ ಮನೆ ಮುಂದೆ ನಾವೇ ನೀಟಾಗಿ ಇಟ್ಕೋಬೇಕಲ್ಲ, ಓನರ್ ಹೇಳ್ತಾ ಇರ್ತಾರೆ. ಬಟ್ ನಾನು ವೀಕ್ ಆಫ್ ಇದ್ದಾಗೆ ಮಾಡ್ಕೊಳಕ್ಕಾಗೋದು, ವಾರಕ್ಕೊಂದು ಸತಿ. ನನಗೆ ಸಿಗೋದೇ ಒಂದಿನ ರಜೆ, ಅವತ್ತೇ ಮಾಡಬೇಕು. ಅಕಸ್ಮಾತ್ ಎಲ್ಲಾದರೂ ಹೋದರೆ ಅವಾಗೂ ಮಾಡೋಕ್ಕಾಗಲ್ಲ, ಬೇರೆ ದಿನ ಮಾಡೋಕ್ಕಾಗಲ್ಲ, ನಂಗೆ ಟೈಮೇ ಇರಲ್ಲ. ಸೊ ಈ ಕಡೆ ಸಾಂಬಾರು ಮಾಡ್ಕೊಳ್ತಾ ಆ ಕಡೆ ಅದನ್ನು ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿಕೊಂಡು ಆಮೇಲೆ ಫುಲ್ಲೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ನಾನು ಸಾಂಬಾರೆಲ್ಲ ಮಾಡಿ ಅಡುಗೆ ಮಾಡಿ ಫಸ್ಟು ಸಾಂಬಾರು ಬಗ್ಗಿಸ್ಕೊಂಡು ಪಕ್ಕದಲ್ಲಿ ಕುಕ್ಕರ್ ಇಟ್ಟು ಹಂಗೆ ಅನ್ನಕ್ಕೆ. ಸೊ ನೆಕ್ಸ್ಟ್ ಅದೆಲ್ಲ ಆಚೆ ಎಲ್ಲ ಒರೆಸ್ಕೊಳ್ಳೋಷ್ಟೊತ್ತಿಗೆ 4 ಗಂಟೆ ಆಗಿಬಿಟ್ಟಿತ್ತು. ನಮ್ಮ ಹಸ್ಬೆಂಡ್ಗೂ ಎಲ್ಲ ಪಾರ್ಸಲ್ ಮಾಡಿ ಕಳಿಸಿ ನಾನು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆ 6:30 ಆಯಿತು. ಸೊ ನೆಕ್ಸ್ಟ್ ದಿನ ಸಂಕ್ರಾಂತಿ ಹಬ್ಬ ಇತ್ತು ಅಂತ ಹೇಳಿ ನಾವು ಹೂವು ತರೋಣ ಅಂತ ಯಲಹಂಕ ಹೋಗಿದ್ವಿ. ಎಲ್ಲ ಹೂವು ತಗೊಂಡು ಕಡಲೆಕಾಯಿ, ಗೆಣಸು, ಹೂವು ಮತ್ತು ಕೆಲವೊಂದು ಐಟಮ್ಸ್ ಬೇಕಿತ್ತು, ಪೂಜೆ ಐಟಮು. ಅದೆಲ್ಲ ತಗೊಂಡು ಬರೋಷ್ಟೊತ್ತಿಗೆ ನಾವು 10:30 ಆಗಿತ್ತು. ಕಟ್ಬಿಟ್ಟು ಮಲಗೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು ಗೈಸ್. ಸೊ ಅವತ್ತೆಲ್ಲ ಫುಲ್ ಬ್ಯುಸಿನೇ. ರಜಾ ಹಾಕಿದ್ರೆ ನನಗಂತೂ 1 ನಿಮಿಷನೂ ಟೈಮ್ ಸಿಗಲ್ಲ. ಸೊ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಹೇಗೆ ಮಾಡ್ಬೋದು ಅಂತ ನೋಡಿ. ಇದರಲ್ಲಿ ಕೆಲವೊಬ್ಬರು ಅದನ್ನು ಮಾಡಲ್ಲ, ಹದ ಬರಲ್ಲ. ಕೆಲವೊಬ್ಬರು ಮಾಡಿದ್ರೆ ಒಂಚೂರು ಬೇಳೆ ಹಾಕ್ತಾರೆ, ಅದು ಕರೆಕ್ಟಾಗಿ ಹಾಕಬೇಕು. ಬೇಳೆ ಎಲ್ಲನೂ ಹಾಕಿ ಮಾಡಿದಾಗೆ ಚೆನ್ನಾಗಿರೋದು. ಮತ್ತು ನಾವು ಮಾಡೋದು ಸಾಂಬಾರು ಪುಡಿ ಮನೆಯಲ್ಲೇ ಮಾಡೋದು, ನಾವು ಹೊರಗಡೆಯಿಂದ ತರಲ್ಲ. ಬೇಕಾದ್ರೆ ಸಾಂಬಾರು ಪುಡಿ ಇಲ್ಲ ಅಂದರೆ ರುಬ್ಬಾಕಿ ಮಾಡ್ತೀವಿ. ಬಟ್ ಸಾಂಬಾರು ಪುಡಿ ಇಲ್ದಿರ ನಾವು ಹೊರಗಡೆಯಿಂದ ತಂದು ಅಂಗಡಿದೆಲ್ಲ ಯೂಸ್ ಮಾಡಲ್ಲ. ಸೊ ಚೆನ್ನಾಗಾಗಿತ್ತು, ಆದರೆ ಸ್ವಲ್ಪ ಹುಳಿ ಜಾಸ್ತಿ ಆಯಿತು. ಚಪಾತಿಗಾಗಿರೋ ಚೆನ್ನಾಗಿರೋದು, ಅನ್ನಕ್ಕೆ ಮುದ್ದೆಗೆ ಸ್ವಲ್ಪ ಅನ್ನಕ್ಕೆ ಮತ್ತು ಮುದ್ದೆಗೆ ಸ್ವಲ್ಪ ಹುಳಿ ಮುಂದೆ ಅನ್ನಿಸ್ತಾ ಇತ್ತು. ಈ ಬ್ಲಾಗ್ ಹಾಕೋಕ್ಕೆ ಟೈಮೇ ಸಿಕ್ಕಿಲ್ಲ ಗೈಸ್. ಎಡಿಟ್ ಮಾಡಿ ಇಟ್ಟಿದ್ದೀನಿ, ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇಲ್ಲ. ಇದನ್ನು ಮಾಡ್ಬೇಕಾದ್ರೆ ನನ್ನ ಮಗಳಿಗೆ ನಾನು ಟಿ ವಿ ಹಾಕ್ಕೊಟ್ಟಿದ್ದೆ, ಟಿ ವಿಲಿ ಶೋ ಹಾಕಿದ್ದೆ. ಅದು ಬೇರೆ ವಾಯ್ಸು ಸೌಂಡ್ ಬರ್ತಾಯಿತ್ತು, ಇನ್ನು ಕಾಪಿರೈಟ್ ಬಂದುಬಿಡುತ್ತೆ ಅಂತ ಹೇಳಿ ಎಲ್ಲ ಅದರಲ್ಲಿ ಇದ್ದಿದ್ದ ವಾಯ್ಸ್ನೆಲ್ಲ ರಿಮೂವ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಟೈಮ್ ಅಂತೂ ಸಿಗಲಿಲ್ಲ. ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಕಂಟಿನ್ಯೂ ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಸೊ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಅಟ್ಲೀಸ್ಟ್ ವೀಕ್ಲಿ 4 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಬೇಳೆ ಸಾಂಬಾರು ರೆಡಿ ಆಯಿತು. ಬೇಳೆ ಸಾಂಬಾರಲ್ಲಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀವಿ. ಸೊ ಸಂಜೆ ಹೂವು ಎಲ್ಲ ತೊಗೊಂಡು ಡಿಮಾರ್ಟು ಕೂಡ ಹೋಗಿದ್ವಿ ನಾವು. ನನ್ನ ಮಗಳಿಗೆ ಡೈಪರ್ ಬೇಕಿತ್ತು, ಒಂಚೂರು ತಿಂಡಿಗಳು ಬೇಕಿತ್ತು, ಮತ್ತು ಕೆಲವೊಂದು ಐಟಮ್ಸ್ ತರೋದಿತ್ತು. ಏನಂತಾರೆ ಲಿಕ್ವಿಡ್, ವಾಷಿಂಗ್ ಮಿಷಿನ್, ಬಟ್ಟೆ ವಾಶ್ ಮಾಡೋದಕ್ಕೆ ಲಿಕ್ವಿಡ್ ಬೇಕಿತ್ತು. ಗೋದ್ರೇಜದು ಫ್ಯಾಬದ್ ಲಿಕ್ವಿಡ್ ಇದೆ, ಚೆನ್ನಾಗಿ ಕೊಳೆ ಹೋಗುತ್ತೆ. 1 ಅವರ್ ಅಥವಾ 2 ಅವರ್ ನೆನೆಸ್ಬಿಟ್ಟು ಮಿಷಿನ್ಗೆ ಹಾಕಿದ್ರೆ ಚೆನ್ನಾಗಿ ಕೊಳೆ ಹೋಗುತ್ತೆ. ಸೊ ತಂದು ತಿಂತಾ ಇದ್ದಾಳೆ ನೋಡಿ. ಇಷ್ಟು ತಿಂಡಿ ತೊಗೊಂಡು ಬಂದ್ವಿ, ಅದಷ್ಟು ಐಟಮ್ಸ್ ತೊಗೊಂಡು ಬಂದ್ವಿ. ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಲವ್ ಯು ಆಲ್.